ಹಲೋ ನಮಸ್ಕಾರ ಸ್ನೇಹಿತರೆ, ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾನು ಓಡಿಸಿದ್ದೀನಿ ನನ್ನ ತಂದೆಯ ಬ್ರ್ಯಾಂಡ್ ನ್ಯೂ ಅಂತ ಹೇಳೋಕ್ಕಾಗಲ್ಲ, ಸ್ವಲ್ಪ ಸಮಯ ಆಯಿತು ಇದಕ್ಕೆ. ಮೈಸ್ಟ್ರೋ ಎಡ್ಜ್ 110 ಇಂಥ ಬ್ಯೂಟಿಫುಲ್ ಗಾಡಿಯನ್ನು ಸುಮಾರು ವರ್ಷದಿಂದ ನಾನು ಚಲಿಸಲೇ ಇಲ್ಲ, ಏನಂದರೆ ಓಡಿಸಿಲ್ಲ. ಅದಕ್ಕೆ ಇವತ್ತು ಫಸ್ಟ್ ಟೈಮ್ ಓಡಿಸಿದ್ದೀನಿ. ಬೈಕ್ ಓಡಿಸಿ ಈಗ ಸ್ಕೂಟರ್ ಓಡಿಸೋದು ಸ್ವಲ್ಪ ಕಷ್ಟ. ಏನು ಮಾಡೋದು, ಸ್ವಲ್ಪ ಕಷ್ಟನೇ. ನೋಡಿ ಲುಕ್ಕು, ಸ್ವಲ್ಪ ಓಲ್ಡ್ ಗಾಡಿ. ಕಾಂಬಿ ಬ್ರೇಕ್ ಇದೆ, ಅದು ಫ್ರಂಟದು ಬ್ರೇಕ್ ಎಲ್ಲ ಅಡ್ಜಸ್ಟ್ಮೆಂಟ್ ಆಗಿದೆ. ಫ್ರಂಟ್ ಮಾತ್ರ, ಬ್ಯಾಕ್ ಮಾತ್ರ, ಅದಕ್ಕೆ ಡಬಲ್ ಸೈಡ್ ಇಲ್ಲ. ಇಲ್ಲಿ ನೋಡಿ ಲುಕ್ಕು. ನನ್ನ ತಂದೆ ಗಾಡಿನ ಸ್ವಲ್ಪ ಲೇಟಾಗಿ ರಿವ್ಯೂ ಮಾಡ್ತಿದ್ದೀನಿ. ರಿವ್ಯೂ ಅಂತ ಹೇಳೋಕ್ಕಾಗಲ್ಲ. ಇಲ್ಲಿ ನೋಡಿ, 3542.7 ಕಿಲೋಮೀಟ್ರ್. ಯಾವುದು ಇದು? ಓಡು, ಅದೇ ಓಡು. ಟ್ರಿಪ್ 375 ಕಿಲೋಮೀಟ್ರ್. ನೋಡಿ, ಹಿಂಗಿದೆ ಲುಕ್ಕು, ಹಂಗಿದೆ ಲುಕ್ಕು. ಕೊಂಬಿ ಬ್ರೇಕು. ಮೈಸ್ಟ್ರೋ ಎಡ್ಜು ಸ್ವಲ್ಪ ಹಳೆ ಗಾಡಿ ಅಂತ ಕಾಣಿಸುತ್ತಲ್ಲ. ನಂದು ಗಾಡಿ ಏನಾಗಿದೆ ಅಂದರೆ ಎಕ್ಸ್ಟ್ರೀಮ್ 160. ಅದು ಮೊನ್ನೆ ದೊಡ್ಡ ಆಕ್ಸಿಡೆಂಟ್ ಆಗಿ ಮನೆಯಲ್ಲಿ ಉಂಟು, ಶೆಡ್ ಆಗಿ. ಅದಕ್ಕೆ ಈಗ ಪಾರ್ಟ್ಸ್ ಎಲ್ಲ ತರಿಸಿ ಏನೆಲ್ಲ ಮಾಡಬೇಕು. ನಾನಿಲ್ಲಿ ಮೊಬೈಲ್ ಹತ್ರ ಮಿರರ್ ಅಂಟಿಸ್ತಿದ್ದೀನಿ, ಕಾಣಿಸ್ತದಲ್ಲ? ಈಗ ಕಾಣಿಸುತ್ತೆ. ಯಾಕಂದರೆ ನಾನು ಬ್ಯಾಕ್ ಕ್ಯಾಮರಲ್ಲಿ ವ್ಲಾಗ್ ಮಾಡುವಾಗ ಹೆಂಗೆ ಕಾಣಿಸ್ತೀನಿ, ನನ್ನ ಕನ್ನಡ ಸ್ವಲ್ಪ ವೀಕು, ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ಮು. ಸೊಳ್ಳೆ ಹೋಗುವ. ಈಗ ಪೆಟ್ರೋಲ್ ಫುಲ್ ಇಲ್ಲ, ಸ್ವಲ್ಪ ಕಮ್ಮಿ ಇದೆ, ತೊಂದರೆ ಇಲ್ಲ. ಈಗ ಎಕ್ಸಲೇಟ್ರು, ಬ್ರೇಕು, ಕ್ಲಚ್ಚು ಆ್ಯಂಡ್ ಗೇರ್ ಇಲ್ಲ. ಏನು ಮಾಡೋದು, ಗೇರ್ ಇಲ್ಲ. ಸ್ಕೂಟ್ರಲ್ಲ, ಸಾರಿ. ಈಗ ಬೈಕ್ ಕೆನ್ಸಿ ಸ್ಕೂಟರ್ನ ಕೊಂಡೋಗಿದ್ರೆ ಸೀದಾ ಹಳ್ಳಕ್ಕೆ ಬೀಳ್ತೀನಿ. ಫಸ್ಟ್ ಟೈಮ್ ಬಿದ್ದಾಗಿದೆ. ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡುವಾಗ ನಾನು ಬೈಕಾಗೆ ಕೊಂಡೋಗಿ ಹಳ್ಳಕ್ಕೆ ಹಾಕೋದು ಸ್ವಲ್ಪ ಕಮ್ಮಿ ಇತ್ತು, ಸ್ವಲ್ಪ ಡ್ಯಾಮೇಜ್ ಆಗಿತ್ತು. ಅದು ಏನು ಮಾಡೋದು, ಸ್ವಲ್ಪ ಮಿಸ್ಟೇಕಾ. ನನ್ನ ಮುಖ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಹೊಸ ಲುಕ್ ಹೆಂಗಿದೆ ತೆಗೆದಿದ್ದೀನಿ. ಹೊಸ ಲುಕ್ ನಂದು ಹೆಂಗೆ ಕಾಣಿಸಿದೆ ಅಂತ ಕಮೆಂಟಲ್ಲಿ ಹೇಳಿ. ಓಕೆ, ಇವಾಗ ರೈಡ್ ಮಾಡುವ. ಮೈಕ್ ಕನೆಕ್ಟ್ ಇಲ್ಲ. ಈಗ ಕನೆಕ್ಟೆಡ್. ಗಾಡಿ ಸ್ಟಾರ್ಟ್ ಮಾಡುವ. ಗಾಡಿ ಎಲ್ಲ ಸ್ಕೂಟರ್. ಒಂದು ಸೆಲ್ಫ್ ಸ್ಟಾರ್ಟ್. ನೆಕ್ಸ್ಟ್ ಮಿರರ್ ಅಡ್ಜಸ್ಟ್ಮೆಂಟ್. ಹೋಗುವ. ಎಷ್ಟು ಗೇರ್ ಇದಕ್ಕೆ? ಗೇರ್ ಇಲ್ಲವಲ್ಲ, ಸಾರಿ. ನನ್ನ ಮೊದಲದ್ದು ಕಾಂಟೆಂಟಿಂದು ಬಾಕಿ ಇದೆ ಎಡಿಟಿಂಗ್ಗೆ, ಅದಕ್ಕೆ ಸ್ವಲ್ಪ ಲೇಟ್. ಹೆಲ್ಮೆಟ್ ಇದ್ದು ಸ್ಟ್ರ್ಯಾಪ್ ಹಾಕಲಿಲ್ಲ. ಎಲ್ಲಿ ಬ್ರೇಕ್ ಇಲ್ಲವಲ್ಲ, ಕಾಲಲ್ಲಿ ಒತ್ತಿಡಬೇಕು. ಅಯ್ಯೋ ಹೌದು ಮಾರ್ರೆ, ಕಾಲಲ್ಲಿ ಒತ್ತಿಡಬೇಕು. ಯಾಕಂದರೆ ಗೇರ್ ಇಲ್ಲ. ಬೈಕಾದರೆ ಗೇರಲ್ಲಿ ಸ್ಟಾಪ್ ಆಗ್ತದೆ, ಅದರ ಗೇರ್ ಇಲ್ಲ. ಬೈಕಾಗೆ ಕೊಂಡೋಗಿದ್ರೆ ಭಾರಿ ಭಂಗ. ಈ ಥರ ಚಿಕ್ಕ ಕಲ್ಲು ತಾಗಿದ್ರೆ ಸ್ವಾಹ. ಗೊತ್ತಲ್ಲ, ಸ್ಕೂಟರ್ ಆದಿತ್ತು. ಚಿಕ್ಕ ಟಯರ್ ಮತ್ತು ಗ್ರಿಪ್ಪು ಇದೆ, ಇಲ್ಲದೇನಿಲ್ಲ. ಆದರೆ ಚಿಕ್ಕ ಟಯರ್ ಅಲ್ಲ, ಸಣ್ಣ ಪುಟ್ಟ ಕಲ್ಲು ಬಂದರೆ ಬೀಳೋದು ಗ್ಯಾರಂಟಿ. ಬೈಕಾದರೆ ಹೆಂಗಾದರೂ ಹಾರಿಸ್ಕೊಂಡು ಹೋಗ್ಬೋದು, ಆದರೆ ಸ್ಕೂಟರ್ ಸ್ವಲ್ಪ ಕಷ್ಟ. ಈ ಥರ ಹಂಪ್ನಲ್ಲಿ ಹಾರಿಸ್ಕೊಂಡು ಹೋದರೆ ಆಚೆ ಮನೆಯಲ್ಲಿ ಇರ್ತೀನಿ ನಾನು, ಅಂಗಳದಲ್ಲಿ. ಬೈಕಾದರೆ ಸ್ವಲ್ಪ ಜಾಸ್ತಿ ಹಾರಿಸ್ಬೋದು, ತೊಂದರೆ ಇಲ್ಲ. ಈಗ ಮೈನ್ ರೋಡ್, ಯಾರಿಲ್ಲವಲ್ಲ. ಸ್ವಲ್ಪ ಆರ್ಡ್ರ್ ಇದೆ ಮನೆಯಲ್ಲಿ, ಸಕ್ಕರೆ ಚಾವಡಿ ಎಲ್ಲ. ಅದಕ್ಕೆ ನಾ ಹೋಗ್ತಿದ್ದೀನಿ ತರಲಿಕ್ಕೆ.